ತುಂಬ ದಿನಗಳಾದಮೇಲೆ ಥಿಯೇಟರಲ್ಲಿ ಎಂಜಾಯ್ ಮಾಡಿದ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಫಿಲ್ಮ್ ಇನ್ ಟಾಕೀಸ್ಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ಕೊರಟಾಲ ಶಿವರವರ ದೇವರ. ಪ್ಲಾಟ್: ತಮಿಳುನಾಡು ಆಂಧ್ರ ಬಾರ್ಡರಲ್ಲಿರೋ ಒಂದು ಕೋಸ್ಟಲ್ ರೀಜನ್. ಅಲ್ಲಿನ ಜನಗಳು ಭಯ ಇಲ್ಲದೆ ಬದುಕ್ತಾ ಇರ್ತಾರೆ. ಅವರು ಕಸಬಾಗಿ ವೆಪನ್ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ. ಇದನ್ನು ಹೇಗೆ ದೇವರ ತಡಿತಾನೆ, ಇವರಿಗೆಲ್ಲ ಹೇಗೆ ಭಯದ ಪರಿಚಯ ಮಾಡ್ತಾನೆ ಅನ್ನೋದನ್ನು ಸಿನಿಮಾದಲ್ಲೇ ನೋಡಿ. ಪಾಸಿಟಿವ್: ಪರ್ಫಾರ್ಮೆನ್ಸಸ್. NTR ದೇವರ ಹಾಗೂ ವರನಾಗಿ ಟೆರಿಫಿಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕೆಲವು ಕಡೆ ಸೀನ್ಸ್ ಫ್ಲಾಟ್ ಅನಿಸ್ತಿದ್ರು, ಅವರ ಪರ್ಫಾರ್ಮೆನ್ಸಿಂದ ಸೀನ್ನ ಲಿಫ್ಟ್ ಮಾಡಿದ್ದಾರೆ. ಸೈಫ್ ಅಲಿ ಖಾನ್ ಬೈರನಾಗಿ ಟ್ರೆಮೆಂಡಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಜಾನ್ವಿ ಕಪೂರ್ ಮತ್ತು ಶ್ರುತಿ ಮಾರ್ತೆ ಅವರಿಗೆ ಕೊಟ್ಟ ಪಾತ್ರದಲ್ಲಿ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಉಳಿದ ಪಾತ್ರಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್: ಸಿನಿಮಾದಲ್ಲಿ 5 ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ. ಎಲ್ಲವೂ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ಸಖತ್ತಾಗಿದೆ. ಮೇನ್ಲಿ ದಿ ಇಂಟರ್ವೆಲ್ ಫೈಟ್, ಪ್ಯೂರ್ ಗೂಸ್ ಬಂಪ್ಸ್. ಸಿನಿಮಾಟೋಗ್ರಫಿ ಬೈ ಆರ್ ರತ್ನವೇಲು, ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಸಿನಿಮಾ ವಿಜುವಲಿ ಸಖತ್ ರಿಚ್ ಆಗಿದೆ. ದಿ ವೇ ಹಿ ಶಾಟ್ ಸಿ ಆ್ಯಂಡ್ ದಿ ಆ್ಯಕ್ಷನ್ ಸೀಕ್ವೆನ್ಸ್ ಇಸ್ ಬ್ರಿಲಿಯಂಟ್. ಅನದರ್ ಬಿಗ್ಗೆಸ್ಟ್ ಪಾಸಿಟಿವ್ ಅಂದರೆ ಅನಿರುದ್ಧ್ ಮ್ಯೂಸಿಕ್. ಸಿನಿಮಾಗೆ ತಕ್ಕಂತೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ 3 ಹಾಡುಗಳಿವೆ, ಅದು ನೋಡೋದಕ್ಕೂ ಕೇಳೋದಕ್ಕೂ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾನ ಬ್ರಿಲಿಯಂಟಾಗಿ ಎಲಿವೇಟ್ ಮಾಡಿದೆ. ಪ್ರೊಡಕ್ಷನ್ ಡಿಸೈನ್ ಬೈ ಸಬ್ಬು ಸಿರಿಲ್ ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ದೇವರ ವರ್ಲ್ಡ್ ವೆಪನ್ ಶಿಪ್ನ ಕಟ್ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಮೋಸ್ಟ್ ಆಫ್ ದಿ ಟೈಮ್ ಎಂಗೇಜಿಂಗ್ ಆಗಿತ್ತು. ನೆಗೆಟಿವ್ಸ್: ರೊಟೀನ್ ಅನ್ಪ್ರೆಡಿಕ್ಟಬಲ್ ಸ್ಟೋರಿ. ಇಲ್ಲಿ ಹೊಸದಂತ ಏನೂ ಇಲ್ಲ, ಎಲ್ಲ ನಾವು ನೋಡ್ಕೊಂಬಂದಿರೋ ಕಥೆನೇ. ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಕಡೆ ಸಿನಿಮಾ ಸ್ಲೋ ಆ್ಯಂಡ್ ಲ್ಯಾಗ್ ಅನಿಸುತ್ತೆ. ಅದೆಲ್ಲ ಆರಾಮಾಗಿ ಟ್ರಿಮ್ ಮಾಡ್ಬೋದಿತ್ತು. ಆವಾಗ ಸಿನಿಮಾ ಕೊಡೋ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿರ್ತಿತ್ತು. ಓವರಾಲ್ ಕೊರಟಾಲ ಶಿವ ಇಸ್ ಬ್ಯಾಕ್. ಅವ್ರ ಐಡಿಯಾಗಳಲ್ಲಿ ಏನು ಹೊಸ್ತನ ಇಲ್ದಿದ್ರು, ಕತೆ ತುಂಬ ರೊಟೀನ್ ಆಗಿದ್ದರೂ ಮಾಸ್ ಮೂಮೆಂಟ್ಸ್ಗಳ ಜೊತೆ ಥಿಯೇಟ್ರಿಕಲ್ ಮೂಮೆಂಟ್ಸ್ ಮಧ್ಯ ವಿಜುವಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ಸಿನಿಮಾ ಲಾರ್ಜ್ಲಿ ಎಂಗೇಜಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿದೆ. ಫ್ಯಾಮಿಲಿ ಎಲ್ಲ ಥಿಯೇಟರ್ಗೆ ಒಂದು ಸಲ ಹೋಗಿ ಆರಾಮಾಗಿ ನೋಡ್ಬೋದು. ಅರಸಿ ಹಾರೈಸಿ ಬೆಳೆಸಿ